ಸರತಿ ಸಾಲಿನಲ್ಲಿ ನಿಂತು ಅನೇಕ ಜನ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಆಟೋದಲ್ಲಿ ಬರ್ತಿದ್ದಾರೆ, ಮಕ್ಕಳನ್ನು ಕರ್ಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಕೆಲ ವೃದ್ಧರು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಹೋಗಿದ್ದಾರೆ. ಇನ್ನು ಮತ್ತೊಂದು ಕಡೆ ವಿಶೇಷವಾದಂಥ ಗಮನ ಸೆಳೆದಿದ್ದಾರೆ ಅನೇಕ ಮತದಾರರು, ಅದರಲ್ಲೂ ವೃದ್ಧರು, 70 ವರ್ಷ 80 ವರ್ಷದ ವೃದ್ಧರು. ನಾವೇನು ಯುವಕರಿಗಿಂತ ಏನು ಕಡಿಮೆ ಇಲ್ಲ ಅಂತೇಳಿ ಬಂದು ತಮ್ಮ ಮತವನ್ನು ಚಲಾವಣೆ ಮಾಡಿ ಹೋಗಿದ್ದಾರೆ. ನೋಡಿ, ನಿಮಗೆ 9 ಗಂಟೆ ಸುಮಾರಿಗೆ ಅಂದರೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಯಿತು. 9 ಗಂಟೆವರೆಗೆ ಅಂದರೆ 2 ಗಂಟೆಯಲ್ಲಿ ಶೇಕಡಾವಾರು ಮತದಾನ ನೋಡಿದಾಗ ಶಿಗ್ಗಾವಿಯಲ್ಲಿ 10.8% ವೋಟಿಂಗ್ ಆಗಿದೆ. ಚನ್ನಪಟ್ಟಣದಲ್ಲಿ ಶೇಕಡಾವಾರು 10.43% ಮತದಾನ ಆಗಿದೆ. ನೋಡಿ, ನಿಮಗೆ ನಾನಾ ಭಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ವೃದ್ಧರು ಬಂದಿರುವಂಥ ದೃಶ್ಯಾವಳಿಗಳು. ಒಬ್ಬರು ಅಜ್ಜನನ್ನು ಕರೆದುಕೊಂಡು ಬಂದಿದ್ದಾರೆ, ಅವರನ್ನು ಮೆಟ್ಲೆತ್ತಿಸುವಂಥ ದೃಶ್ಯ. ಮತ್ತೊಂದು ಕಡೆ ವೀಲ್ ಚೇರಲ್ಲಿ ಬಂದಿರುವಂಥ ಅಜ್ಜಿ ಬಂದು ಮೊದಲಿಗೆ ಬಂದಿದ್ದರು. ಬೆಳಗ್ಗೆನೇ ನಾವು ನೋಡ್ತಾ ಇದ್ವಿ, ಸುಮಾರು 7 ಗಂಟೆ 7:15 ಅಷ್ಟೊತ್ತಿಗೆ ಆ ಅಜ್ಜಿ ಬಂದು ವೋಟನ್ನು ಮಾಡಿದರು. ಮತ್ತೊಂದು ಕಡೆ ಅಜ್ಜಿ ವೋಟಿಂಗನ್ನು ಮಾಡೋದಕ್ಕೆ ಒಂದು ಕೈಯಲ್ಲಿ ಕಡ್ಡಿನ ಹಿಡ್ಕೊಂಡು ಬಂದಿದ್ದಾರೆ, ಸಪೋರ್ಟ್. ಇನ್ನೊಬ್ರಿಗೆ ಅಲ್ಲಿ ನಡೆಯೋದಕ್ಕಾಗೋದಿಲ್ಲ, ಅವರನ್ನು ವೀಲ್ ಚೇರಲ್ಲಿ ಕರ್ಕೊಂಬರ್ತಿದ್ದಾರೆ. ನನ್ನ ಸಹೋದರಿ ದಿವಿತ್ ಕೂಡ ಅಲ್ಲಿಂದ ರಿಪೋರ್ಟನ್ನು ಮಾಡ್ತಿದ್ದಾರೆ. ನೋಡಿ, ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ನಾವು ವೋಟನ್ನು ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂತೇಳಿ ಅವರು ಕೂಡ ಮನವಿ ಮಾಡ್ತಿದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಶಿಗ್ಗಾವಿ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು, ಅಲ್ಲಿಂದ ಅವರು ಹಾವೇರಿ ಕ್ಷೇತ್ರದಿಂದ ನಿಂತಿದ್ದರು, ಲೋಕಸಭಾ ಅಖಾಡಕ್ಕೆ ಧುಮುಕಿದ್ರು, ಗೆದ್ದು ಸಂಸದರಾದ ಬಳಿಕ ಆ ಕ್ಷೇತ್ರ ತೆರವಾಗಿತ್ತು. ಈಗ ಅದೇ ಕ್ಷೇತ್ರದಿಂದಲೇ ಅಲ್ಲಿಂದಲೇ ನನ್ನ ಸಹೋದರಿ ದಿವಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಮತದಾನ ಪ್ರಕ್ರಿಯೆ ಆರಂಭ ಆಗಿ ಇಲ್ಲಿಗೆ 3 ಗಂಟೆ 10 ನಿಮಿಷ ಆಗಿದೆ. ಹೇಗೆ ಕಂಡು ಬರ್ತಾ ಇದೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಹೇಗಿದೆ ದಿವಿತ್? ಎಸ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಒಟ್ಟು 2,35,000 ಮತದಾರರಿರುವಂಥ ಕ್ಷೇತ್ರ ಶಿಗ್ಗಾವಿ ಸವಣೂರು ಕ್ಷೇತ್ರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಿಜಕ್ಕೂ ಕೂಡ ಈ ಒಂದು ಕ್ಷಣ ಭಾವುಕ ಅಂತಲೇ ಅನ್ಬೋದು. ಯಾಕೆ ಅಂತಂದರೆ ಆಟೋದಲ್ಲಿ ಕರ್ಕೊಂಡು ಬಂದು ನಿಜಕ್ಕೂ ಕೂಡ ಈ ಒಂದು ದೃಶ್ಯ ಈಗ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟವೇ ಸರಿ. ಅವರು ನಿಜವಾಗ್ಲೂ ಕೂಡ ಅವರು ಸಂಪೂರ್ಣವಾಗಿ ಅಸ್ತವ್ಯಸ್ತರಾಗಿದ್ದಾರೆ. ಅವರನ್ನು ವೀಲಿಂಗ್ ಚೇರ್ ಮುಖಾಂತರ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾತಾಡ್ತಾರಾ ಸರ್ ಅವರು? ಮಾತಾಡಲ್ಲ. ನೀವೇನಾಗಬೇಕು ಅವರಿಗೆ? ಮೊಮ್ಮಗ ಆಗಬೇಕು. ಎಷ್ಟು ವರ್ಷ ಅವರಿಗೆ? ಇವ್ರಿಗೆ ಒಂದು 95 ನಡೀತದ್ರಿ. 95 ಆಗಿದೆಯಾ? ಇಷ್ಟು ಪರಿಸ್ಥಿತಿಯಲ್ಲಿ ವೋಟಿಂಗ್ ಕರ್ಕೊಂಡ್ಬಂದಿದ್ದೀರಾ, ಯಾತಕ್ಕೋಸ್ಕರ ಅಂತ? ಮನೇಲಿ ಹಕ್ಕನ್ನು ಚಲಾಯಿಸಲೇಬೇಕು ಅನ್ನುವಂಥದ್ದು. ಹೌದೌದು, ಹಕ್ಕನ್ನು ಚಲಾಯಿಸಲೇಬೇಕು ಅಂತೇಳಿ ಕರ್ಕೊಂಡ್ಬಂದಿರೋದು. ಏನು ಸಂದೇಶ ಕೊಡ್ತೀರಾ ಈ ಥರ ಮಾಡೋದ್ರಿಂದ? ಸರ್ಕಾರ ಒಳ್ಳೆ ಸೌಲಭ್ಯ ಕೊಡ್ತಾ ಇದೆ, ನಮಗೆಲ್ಲರಿಗೂ ಒಳ್ಳೆ ಸರ್ಕಾರ ಕೊಡ್ತಾ ಇದೆ, ಹಂಗಾಗಿ ಆಗ್ತಾ ಇರೋದು. ಹಾಗಾಗಿ ಆ ಒಂದು ಉದ್ದೇಶದಿಂದ ಈಗ ನೋಡಿ, ಇಷ್ಟು ಕಷ್ಟ ಇದ್ರೂ ಕೂಡ ಕರ್ಕೊಂಡು ಬಂದಿದ್ದೀರಾ. ಎಷ್ಟೋ ಜನ ಮತನೇ ಹಾಕೋದಿಲ್ಲ ಅಂತವ್ರಿಗೆ ಏನು ಹೇಳ್ತೀರಾ? ಹಾಕ್ಬೇಕು, ಅವ್ರದ್ದು ಮತ ಅದು ಹಾಕ್ಬೇಕು, ಅವ್ರದ್ದು ಮತ ಅದು ಹಾಕ್ಲಾರ್ದಂಗೆ ಇರಬಾರ್ದು, ಯಾವಾಗಲೂ ಹಾಕ್ಲೇಬೇಕು. ಥ್ಯಾಂಕ್ ಯು ಸರ್. ನಿಜಕ್ಕೂ ಕೂಡ ಈ ಒಂದು ಕ್ಷಣವನ್ನು ನೀವು ಗಮನಿಸ್ತಾ ಇದ್ರೆ ಮತದಾನ ಎಷ್ಟು ಅಮೂಲ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ನಾಗೇಂದ್ರ ಬಾಬು. ಇನ್ನೇನು ಕೆಲವೇ ಕ್ಷಣ, ಈಗಾಗಲೇ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಪುತ್ರ ಭರತ್ ಬೊಮ್ಮಾಯಿ ಕೂಡ ಈಗ ಮತಸಂಖ್ಯೆ 101ರಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಮತಸಂಖ್ಯೆ 104ಕ್ಕೆ ಯಾಸಿರ್ ಖಾನ್ ಪಠಾಣ್ ಕೂಡ ಬರ್ತಾರೆ, ಮತದಾನವನ್ನು ಮಾಡ್ತಾರೆ. ಈ ನಡುವೆ ಎಲ್ಲ ವರ್ಗದ ಜನರು ಕೂಡ ಮತದಾನವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಶಿಗ್ಗಾವಿ ಮತದಾನ ಸುಮಾರು 10% ಅಧಿಕ, ಅಂದರೆ ಶೇಕಡ 10ಕ್ಕೂ ಅಧಿಕವಾಗಿ ಈಗಾಗಲೇ ಮತದಾನ ಬೆಳ್ಳಂಬೆಳಗ್ಗೆ 10 ಗಂಟೆ ಅಷ್ಟರಲ್ಲೇ ಆಗಿರುವಂಥದ್ದು. ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಮಾದರಿ. ಮನೆಯಲ್ಲಿ ಕೂತು ಸೋಂಬೇರಿತನ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೃಶ್ಯ ಮಾದರಿ ಅಂತಲೇ ಹೇಳ್ಬೋದು. ನೋಡಿ, ಈಗ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೂಡ ಮತದಾರನ ಸೆಳೆಯುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರುವಂಥದ್ದು. ಯಾರೇ ಎಂಥ ಹಿರಿಯ ವೃದ್ಧರು ಬಂದರೂ ಕೂಡ ಅವರನ್ನು ವೀಲ್ ಚೇರ್ ವ್ಯವಸ್ಥೆ ಮಾಡಿಕೊಟ್ಟು ನೇರವಾಗಿ ಕರ್ಕೊಂಡು ಹೋಗಿ ಅವರಿಗೆ ಮತದಾನ ಮಾಡಿಸುವಂಥ ಪ್ರಕ್ರಿಯೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು, ಶಿಸ್ತುಬದ್ಧವಾಗಿ ಮಾಡಿರುವಂಥದ್ದು. ಈ ದೃಶ್ಯಾವಳಿ ಸರತಿ ಸಾಲಿನಲ್ಲಿ ನಿಂತು ಅನೇಕ ಜನ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಆಟೋದಲ್ಲಿ ಬರ್ತಿದ್ದಾರೆ, ಮಕ್ಕಳನ್ನು ಕರ್ಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಕೆಲ ವೃದ್ಧರು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಹೋಗಿದ್ದಾರೆ. ಇನ್ನು ಮತ್ತೊಂದು ಕಡೆ ವಿಶೇಷವಾದಂಥ ಗಮನ ಸೆಳೆದಿದ್ದಾರೆ ಅನೇಕ ಮತದಾರರು,
ಅದರಲ್ಲೂ ವೃದ್ಧರು 70 ವರ್ಷ 80 ವರ್ಷದ ವೃದ್ಧರು ನಾವೇನು ಯುವಕರಿಗಿಂತ ಏನು ಕಡಿಮೆ ಇಲ್ಲ ಅಂತೇಳಿ ಬಂದು ತಮ್ಮ ಮತವನ್ನು ಚಲಾವಣೆ ಮಾಡಿ ಹೋಗಿದ್ದಾರೆ. ನೋಡಿ, ನಿಮಗೆ 9 ಗಂಟೆ ಸುಮಾರಿಗೆ ಅಂದರೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಯಿತು. 9 ಗಂಟೆವರೆಗೆ ಅಂದರೆ 2 ಗಂಟೆಯಲ್ಲಿ ಶೇಕಡಾವಾರು ಮತದಾನ ನೋಡಿದಾಗ ಶಿಗ್ಗಾವಿಯಲ್ಲಿ 10.8%ನಷ್ಟು ವೋಟಿಂಗ್ ಆಗಿದೆ. ಚನ್ನಪಟ್ಟಣದಲ್ಲಿ ಶೇಕಡಾವಾರು 10.43ರಷ್ಟು ಮತದಾನ ಆಗಿದೆ. ನೋಡಿ, ನಿಮಗೆ ನಾನಾ ಭಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ವೃದ್ಧರು ಬಂದಿರುವಂಥ ದೃಶ್ಯಾವಳಿಗಳು. ಒಬ್ಬರು ಅಜ್ಜನನ್ನು ಕರೆದುಕೊಂಡು ಬಂದಿದ್ದಾರೆ, ಅವರನ್ನು ಮೆಟ್ಲೆತ್ತಿಸುವಂಥ ದೃಶ್ಯ. ಮತ್ತೊಂದು ಕಡೆ ವೀಲ್ ಚೇರಲ್ಲಿ ಬಂದಿರುವಂಥ ಅಜ್ಜಿ ಬಂದು ಮೊದಲಿಗೆ ಬಂದಿದ್ದರು. ಬೆಳಗ್ಗೆನೇ ನಾವು ನೋಡ್ತಾ ಇದ್ವಿ, ಸುಮಾರು 7 ಗಂಟೆ 7 ಕಾಲ ಅಷ್ಟೊತ್ತಿಗೆ ಆ ಅಜ್ಜಿ ಬಂದು ವೋಟನ್ನು ಮಾಡಿದರು. ಮತ್ತೊಂದು ಕಡೆ ಅಜ್ಜಿ ವೋಟಿಂಗನ್ನು ಮಾಡೋದಕ್ಕೆ ಒಂದು ಕೈನಲ್ಲಿ ಕೆಡ್ಡೆನ ಹಿಡ್ಕೊಂಡ್ಬಂದಿದ್ದಾರೆ, ಸಪೋರ್ಟ್. ಇನ್ನೊಬ್ರಿಗೆ ಅಲ್ಲಿ ನಡೆಯೋದಕ್ಕಾಗೋದಿಲ್ಲ, ಅವರನ್ನು ವೀಲ್ ಚೇರಲ್ಲಿ ಕರ್ಕೊಂಬರ್ತಿದ್ದಾರೆ. ನನ್ನ ಸಹೋದರಿ ದಿವಿತ್ ಕೂಡ ಅಲ್ಲಿಂದ ರಿಪೋರ್ಟನ್ನು ಮಾಡ್ತಿದ್ದಾರೆ. ನೋಡಿ, ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ನಾವು ವೋಟನ್ನು ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂತೇಳಿ ಅವರು ಕೂಡ ಮನವಿ ಮಾಡ್ತಿದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಶಿಗ್ಗಾವಿ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು, ಅಲ್ಲಿಂದ ಅವರು ಹಾವೇರಿ ಕ್ಷೇತ್ರದಿಂದ ನಿಂತಿದ್ದರು, ಲೋಕಸಭಾ ಅಖಾಡಕ್ಕೆ ಧುಮುಕಿದ್ರು, ಗೆದ್ದು ಸಂಸದರಾದ ಬಳಿಕ ಆ ಕ್ಷೇತ್ರ ತೆರವಾಗಿತ್ತು. ಈಗ ಅದೇ ಕ್ಷೇತ್ರದಿಂದಲೇ ಅಲ್ಲಿಂದಲೇ ನನ್ನ ಸಹೋದರಿ ದಿವಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಮತದಾನ ಪ್ರಕ್ರಿಯೆ ಆರಂಭ ಆಗಿ ಇಲ್ಲಿಗೆ 3 ಗಂಟೆ 10 ನಿಮಿಷ ಆಗಿದೆ. ಹೇಗೆ ಕಂಡು ಬರ್ತಾ ಇದೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಹೇಗಿದೆ ದಿವಿತ್? ಎಸ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಒಟ್ಟು 2,35,000 ಮತದಾರರಿರುವಂಥ ಕ್ಷೇತ್ರ ಶಿಗ್ಗಾವಿ ಸವಣೂರು ಕ್ಷೇತ್ರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ಈ ಒಂದು ಕ್ಷಣ ಭಾವುಕ ಅಂತಲೇ ಅನ್ಬೋದು. ಯಾಕೆ ಅಂತಂದರೆ ಆಟೋದಲ್ಲಿ ಕರ್ಕೊಂಡು ಬಂದು ನಿಜಕ್ಕೂ ಕೂಡ ಈ ಒಂದು ದೃಶ್ಯ ಈಗ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟವೇ ಸರಿ. ಅವರು ನಿಜವಾಗ್ಲೂ ಕೂಡ ಅವರು ಸಂಪೂರ್ಣವಾಗಿ ಅಸ್ತವ್ಯಸ್ತರಾಗಿದ್ದಾರೆ. ಅವರನ್ನು ವೀಲಿಂಗ್ ಚೇರ್ ಮುಖಾಂತರ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾತಾಡ್ತಾರಾ ಸರ್ ಅವರು? ಮಾತಾಡಲ್ಲ. ನೀವೇನಾಗಬೇಕು ಅವರಿಗೆ? ಮೊಮ್ಮಗ ಆಗಬೇಕು. ಎಷ್ಟು ವರ್ಷ ಅವರಿಗೆ? ಇವ್ರಿಗೆ ಒಂದು 95 ನಡೀತದೆ. 95 ಆಗಿದೆಯಾ? ಇಷ್ಟು ಪರಿಸ್ಥಿತಿಯಲ್ಲಿ ವೋಟಿಂಗ್ ಕರ್ಕೊಂಡ್ಬಂದಿದ್ದೀರಾ, ಯಾತಕ್ಕೋಸ್ಕರ ಅಂತ? ಮನೇಲಿ ಹಕ್ಕನ್ನು ಚಲಾಯಿಸಲೇಬೇಕು ಅನ್ನುವಂಥದ್ದು. ಹೌದೌದು, ಹಕ್ಕನ್ನು ಚಲಾಯಿಸಲೇಬೇಕು ಅಂತೇಳಿ ಕರ್ಕೊಂಡ್ ಬಂದಿರೋದು. ಏನು ಸಂದೇಶ ಕೊಡ್ತೀರಾ ಈ ಥರ ಮಾಡೋದ್ರಿಂದ? ಸರ್ಕಾರ ಒಳ್ಳೆ ಸೌಲಭ್ಯ ಕೊಡ್ತಾ ಇದೆ, ನಮಗೆಲ್ಲರಿಗೂ ಒಳ್ಳೆ ಸರ್ಕಾರ ಕೊಡ್ತಾ ಇದೆ, ಹಂಗಾಗಿ ಆಗ್ತಾ ಇರೋದು. ಹಾಗಾಗಿ ಆ ಒಂದು ಉದ್ದೇಶದಿಂದ ಈಗ ನೋಡಿ, ಇಷ್ಟು ಕಷ್ಟ ಇದ್ರೂ ಕೂಡ ಕರ್ಕೊಂಡು ಬಂದಿದ್ದೀರಾ. ಎಷ್ಟೋ ಜನ ಮತನೇ ಹಾಕೋದಿಲ್ಲ ಅಂತವ್ರಿಗೆ ಏನು ಹೇಳ್ತೀರಾ? ಹಾಕ್ಬೇಕು, ಅವ್ರದ್ದು ಮತ ಅದು ಹಾಕ್ಬೇಕು, ಅವ್ರದ್ದು ಮತ ಅದು ಹಾಕ್ಲಾರ್ದಂಗೆ ಇರಬಾರ್ದು, ಯಾವಾಗಲೂ ಹಾಕ್ಲೇಬೇಕು. ಥ್ಯಾಂಕ್ ಯು ಸರ್. ನಿಜಕ್ಕೂ ಕೂಡ ಈ ಒಂದು ಕ್ಷಣವನ್ನು ನೀವು ಗಮನಿಸ್ತಾ ಇದ್ರೆ ಮತದಾನ ಎಷ್ಟು ಅಮೂಲ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ನಾಗೇಂದ್ರ ಬಾಬು. ಇನ್ನೇನು ಕೆಲವೇ ಕ್ಷಣ, ಈಗಾಗಲೇ ಬಸವರಾಜ ಬೊಮ್ಮಾಯಿ ಮತ್ತೆ ಅವರ ಪುತ್ರ ಭರತ್ ಬೊಮ್ಮಾಯಿ ಕೂಡ ಈಗ ಮತಸಂಖ್ಯೆ 101ರಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಮತಸಂಖ್ಯೆ 104ಕ್ಕೆ ಯಾಸಿರ್ ಖಾನ್ ಪಠಾಣ್ ಕೂಡ ಬರ್ತಾರೆ, ಮತದಾನವನ್ನು ಮಾಡ್ತಾರೆ. ಈ ನಡುವೆ ಎಲ್ಲ ವರ್ಗದ ಜನರು ಕೂಡ ಮತದಾನವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಶಿಗ್ಗಾವಿ ಮತದಾನ ಸುಮಾರು 10% ಅಧಿಕ, ಅಂದರೆ ಶೇಕಡ 10ಕ್ಕೂ ಅಧಿಕವಾಗಿ ಈಗಾಗಲೇ ಮತದಾನ ಬೆಳ್ಳಂಬೆಳಗ್ಗೆ 10 ಗಂಟೆ ಅಷ್ಟರಲ್ಲೇ ಆಗಿರುವಂಥದ್ದು. ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಮಾದರಿ. ಮನೆಯಲ್ಲಿ ಕೂತು ಸೋಂಬೇರಿತನ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೃಶ್ಯ ಮಾದರಿ ಅಂತಲೇ ಹೇಳ್ಬೋದು. ನೋಡಿ, ಈಗ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೂಡ ಮತದಾರನ ಸೆಳೆಯುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರುವಂಥದ್ದು. ಯಾರೇ ಎಂಥ ಹಿರಿಯ ವೃದ್ಧರು ಬಂದರೂ ಕೂಡ ಅವರನ್ನು ವೀಲ್ ಚೇರ್ ವ್ಯವಸ್ಥೆ ಮಾಡಿಕೊಟ್ಟು ನೇರವಾಗಿ ಕರ್ಕೊಂಡು ಹೋಗಿ ಅವರಿಗೆ ಮತದಾನ ಮಾಡಿಸುವಂಥ ಪ್ರಕ್ರಿಯೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು, ಶಿಸ್ತುಬದ್ಧವಾಗಿ ಮಾಡಿರುವಂಥದ್ದು. ಈ ದೃಶ್ಯಾವಳಿ